ಸಂಬಂಧಪಟ್ಟಂತೆ ಅತಿ ದೊಡ್ಡ ಅಸ್ತ್ರ ಮಾಡಿಕೊಂಡಿರುವಂತಹ ದೋಸ್ತಿ ನಾಯಕರು ಪಾದಯಾತ್ರೆಯನ್ನು ಹಮ್ಮಿಕೊಂಡ್ರು. 6ನೇ ದಿನಕ್ಕೆ ಕಾಲಿಟ್ಟಿದೆ ಪಾದಯಾತ್ರೆ. ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆಯಂತೆ ದೋಸ್ತಿ ನಾಯಕರ ಈ ಪಾದಯಾತ್ರೆಗೆ. ಮೈತ್ರಿ ಪಡೆ ಮೈಸೂರು ಚಲೋಗೆ ಭರ್ಜರಿ ರೆಸ್ಪಾನ್ಸ್. ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ ಯದುವೀರ್ ಒಡೆಯರ್. ಶ್ರೀರಂಗಪಟ್ಟಣದ ಬ್ರಹ್ಮಾವರ ತಲುಪಿದೆ ಪಾದಯಾತ್ರೆ. ನಾಳೆ ಮೈಸೂರು ತಲುಪುತ್ತೆ. ಸಂಜೆ ಮೈಸೂರು ಮಹಾನಗರ ತಲುಪುತ್ತೆ ಈ ಪಾದಯಾತ್ರೆ. ಅದಕ್ಕೂ ಮುನ್ನವೇ ಕಾಂಗ್ರೆಸ್ನ ಸಮಾವೇಶ ನೋಡಿ. ಮೈಸೂರು ಸಾಂಸ್ಕೃತಿಕ ನಗರಿ. ಒಂದು ಕಡೆ ಪಾದಯಾತ್ರೆ, ಮತ್ತೊಂದು ಕಡೆ ಬೃಹತ್ ಸಮಾವೇಶಕ್ಕೆ ಇವತ್ತು ಸಾಕ್ಷಿಯಾಗ್ತಾ ಇದೆ. ಮೈಸೂರು ಸಂಸದರು ಯದುವೀರ್ ಒಡೆಯರ್ ಅವರು ಕೂಡ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿರುವ ದೃಶ್ಯ. ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್, ನಿರೀಕ್ಷೆಗೂ ಮೀರಿದ ರೆಸ್ಪಾನ್ಸ್ ಇವತ್ತು ವ್ಯಕ್ತ ಆಗಿರ್ತಕ್ಕಂಥದ್ದು. ಈಗ ಅಂತಿಮವಾಗಿ ನಾಳೆ ಸಮಾರೋಪ ಸಮಾರಂಭ ಇದೆ. ಯಾವ ರೀತಿ ಸಿದ್ಧತೆಗಳಾಗಿದೆ ಸರ್? ಮೊದಲನೇದಾಗಿ ಆತಂಕದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಜನಾಂದೋಲನದ ಮುಖೇನ ಇವತ್ತು ತಾವು ನಿರಪರಾಧಿ, ಭ್ರಷ್ಟಾಚಾರದಲ್ಲಿ ಮುಳುಗಿಲ್ಲ ಅನ್ನುವುದನ್ನು ನಿರೂಪಿಸೋದಕ್ಕೆ ಇವತ್ತು ಹೊರಟಿದ್ದಾರೆ. ಮತ್ತೊಂದು ಕಡೆ ದಿನೇ ದಿನೇ ರಾಜ್ಯದ ಜನರ ಆಕ್ರೋಶನೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ನಾಳೆನ ನಮ್ಮ ಈ ಹೋರಾಟದ ಅಂತ್ಯಕ್ಕೆ ನಾಳೆ ದಿನ ಏನು ಹೋಗಿದೆ, ಕೊನೆಯ ದಿನ ನಾಳೆ. ಲಕ್ಷ ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಕಾರ್ಯಕರ್ತರು ಬರ್ತಾ ಇದ್ದಾರೆ, ಸಾಮಾನ್ಯ ಜನರು ಕೂಡ ಬರ್ತಾ ಇದ್ದಾರೆ, ವಿವಿಧ ಜಾತಿ ಸಮುದಾಯಗಳಿಂದ ಕೂಡ ಜನ ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹಿಂದೆಂದೂ ಕೂಡ ಕಂಡು ಕೇಳರಿದಂಥ ಒಂದು ಆಕ್ರೋಶ ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತ ಆಗ್ತಾ ಇದೆ. 15 ತಿಂಗಳಲ್ಲಿ ಅಥವಾ 16 ತಿಂಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನಪ್ರಿಯತೆ ಇಷ್ಟು ಕುಸಿದು ಬಿದ್ದಿದೆ ಅಂತ ಹೇಳಿದ್ರೆ ನಮಗೂ ಕೂಡ ಅದು ಆಶ್ಚರ್ಯ ಆಗ್ತಾ ಇದೆ. ಹಾಗೆಯೇ ಸಂಘ ಪರಿವಾರ, ಸಂಘದ ಕಾರ್ಯಕರ್ತರ ಬೆಂಬಲ ಇಲ್ಲದೇ ವಿಜಯೇಂದ್ರ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೇವಲ ಒಂದು ವಿಜಯೇಂದ್ರ ನೇತೃತ್ವದಲ್ಲಿ ನಡೆದಂಥ ಪಾದಯಾತ್ರೆ ಅಂತಲೇ ಬಿಂಬಿತ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ತಮ್ಮ ಈ ಒಂದು ಹೋರಾಟ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ. ಇದು ಕಾರ್ಯಕರ್ತರಲ್ಲಿ ಮತ್ತಷ್ಟು ಉತ್ಸಾಹವನ್ನು ಕೂಡ ಹೆಚ್ಚಿರ್ತಕ್ಕಂಥದ್ದು. ಏನು ಹೇಳ್ತೀರಿ ಸರ್ ನಿಮ್ಮ ನಾಯಕತ್ವದ ಬಗ್ಗೆ, ಕಾರ್ಯಕರ್ತರು ಇಟ್ಟಿರುವಂಥ ನಂಬಿಕೆಗೆ? ಇದು ವಿಜಯೇಂದ್ರನ ಹೋರಾಟ ಅಲ್ಲ, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಶಾಸಕರುಗಳು ಈ ಹೋರಾಟದ ಯಶಸ್ಸು ಎರಡೂ ಪಕ್ಷಗಳಿಗೂ ಸಲ್ತದೆ. ಆದರೆ ಹೋರಾಟದ ಯಶಸ್ಸಿನಿಂದ ಹೆಚ್ಚಾಗಿ ಯಾವ ರೀತಿ ಸರ್ಕಾರ ದುರ್ಬಲಗೊಂಡಿದೆ, ಯಾವ ರೀತಿ ಮುಖ್ಯಮಂತ್ರಿಗಳು ದುರ್ಬಲರಾಗಿದ್ದಾರೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಇವತ್ತು 7ನೇ ದಿನದ ಪಾದಯಾತ್ರೆ ಮೈಸೂರು ಸಿಟಿಗೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥ. ನಮ್ಮ ಜೊತೆಗೆ ಮೈಸೂರು ಹಾಗೂ ಕೊಡಗು ಸಂಸದರಂತಹ ಯದುವೀರ್ ಒಡೆಯರ್ ಇದ್ದಾರೆ ನಮ್ಮ ಜೊತೆ. ನಾವು ಮಾತಾಡ್ತಾ ಹೋಗ್ತಾನೆ. ಸರ್, ಮೊದಲ ಟೈಮು ತಮ್ಮ ಪಾದಯಾತ್ರೆ ತೊಡಗಿದ್ದೀರಿ, ಮತ್ತೆ ಜನ ಬೆಂಬಲ ಯಾವ ರೀತಿ ಇದೆ? ಈ ರಾಜ್ಯದಲ್ಲಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ಈ ಜನರ ಪರವಾಗಿ ಜನರದ ಒಂದು ಹಿತರಕ್ಷಣೆ ಒಂದು ಕಾಪಾಡುವಂಥದ್ದು ದೃಷ್ಟಿಯಲ್ಲಿ ಮತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಒಂದು ಏನು ಅನೇಕ ಹಗರಣಗಳಿದೆ ಅದರ ಈ ಹೋರಾಟವನ್ನು ಮಾಡೋದು ನಮ್ಮ ಕರ್ತವ್ಯ. ಅದ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು, NDAನ ಅನೇಕ ವರಿಷ್ಠ ನಾಯಕರು ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನು ಏರ್ಪಡಿಸಿದ್ದಾರೆ. ಈಗಾಗಲೇ 7ನೇ ದಿನ, ಅಂತಿಮ ಒಂದು ದಿನ ಪಾದಯಾತ್ರೆ ಮೈಸೂರು ನಡೆಯುತ್ತೆ. ನಾಳೆ ಸಭೆ ಇರುತ್ತೆ. ಜನರ ಮುಂದೆ ನಾವು ಎಲ್ಲ ಏನೇನು ಫ್ಯಾಕ್ಟ್ಸ್ಗಳಿದೆ, ಈ ಹಗರಣಗಳು ಇರ್ಬೋದು, ಯಾವ ರೀತಿ ಸರ್ಕಾರವನ್ನು ದುರಾಡಳಿತದಲ್ಲಿ ಏನು ಮಾಡ್ತಾ ಇದ್ದಾರೆ ಅದೆಲ್ಲನೂ ಅವ್ರ ಮುಂದೆ ಇಟ್ಟಿದ್ದೀವಿ. ಜನರು ಇವಾಗ ತೀರ್ಮಾನ ಮಾಡ್ತಾರೆ ಮುಂದೆ ಯಾವ ರೀತಿ ನಮ್ಮ ರಾಜ್ಯವನ್ನು ಮುಂದುವರಿಬೇಕು. ಸರ್, ಈಗ ಇವತ್ತು ಕಾಂಗ್ರೆಸ್ನವರು ಕೂಡ ಸಮಾವೇಶ ಮಾಡ್ತಾ ಇರ್ತಾರೆ. ಅದು ಅವ್ರದ್ದು ಒಂದೇ ವೇದಿಕೆ, ನಾಳೆ ನಿಮ್ಮದು ಒಂದೇ ವೇದಿಕೆ, ಒಂದೇ ಮೈದಾನ, ಒಂದೇ ವೇದಿಕೆ. ಯಾರ್ದು ಸತ್ಯ, ಯಾರ್ದು ಸುಳ್ಳು, ಯಾವ ರೀತಿ ಜನರಿಗೆ ತಿಳಿಸ್ತೀರಿ ಅಂತ? ಅಂತ್ಯದಲ್ಲಿ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಮಸ್ತ ಜನರು ತೀರ್ಮಾನ ಮಾಡ್ತಾರೆ. ನಾವು ಅವ್ರ ಮುಂದೆ ಏನೇನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿದ್ದಾರೆ ಅದನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಅವ್ರು ತೀರ್ಮಾನ ಮಾಡ್ತಾರೆ, ನಮ್ಮ ಪರವಾಗಿ ನಿಂತ್ಕೊಡ್ತಾರೆ. ಯದುವೀರ್ ಒಡೆಯರವರ ಮಾತು. ಸರ್ಕಾರಕ್ಕೆ ಕೂಡ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಭ್ರಷ್ಟಾಚಾರ ಹಗರಣವನ್ನು ಬಿಟ್ಟು ಜನರ ಸೇವೆಯನ್ನು ಮಾಡಿ ಅನ್ನೋ ಮೂಲಕ ಇವತ್ತು ಸರ್ಕಾರಕ್ಕೂ ಕೂಡ ತರಾಟೆಯನ್ನು ತಗೊಳ್ಕೊಳ್ಳೋ ಮುಗಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೆ ದೋಸ್ತಿ ಪಾಳ್ಯದ ನಡುವೆ ಕೆಸರೆರಚಾಟ ಮುಂದುವರೆದಿದೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟಾಚಾರ, ಅವ್ಯವಹಾರಗಳು ನಡೀತಿರೋದು ನಿಜ ಅನ್ನೋ ಅರ್ಥದಲ್ಲಿ ಮಾತನಾಡಿಬಿಟ್ಟಿದ್ದಾರೆ
ಕಾಂಗ್ರೆಸ್ನದ್ದೇ ನಾಯಕರು. ಅದರಲ್ಲೂ ವಿನಯ್ ಕುಲಕರ್ಣಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿರುವ ಎಕ್ಸ್ಕ್ಲೂಸಿವ್ ಹೇಳಿಕೆ ಇದೀಗ ಕೈಪಾಳೆಯಕ್ಕೂ ಕೂಡ ಮುಜುಗರವನ್ನು ತಂದಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಹಲವಾರು ಹಗರಣಗಳು ಅದು ನನಗನ್ಸೋ ಮಟ್ಟಿಗೆ ಮೂಡಾದಲ್ಲಿದ್ದಾವೆ. ಯಾವ ಸಂಸ್ಥೆಗಳದು ಎಲ್ಲ ಸಂಸ್ಥೆಗಳಿಗೂ ಒಂದು ಸಲ ಇದಕ್ಕೆಲ್ಲನೂ ಇನ್ನೊಂದು ಸಲ ಅದನ್ನು ತನಿಖೆ ಮಾಡಿದಾಗ ಅವತ್ತು ಸತ್ಯತೆನೂ ಹೊರಗೆ ಬರುತ್ತೆ. ಅತ್ಯಂತ ಹೆಚ್ಚಿಗೆ ಇರೋದು BJP ಮತ್ತು JDS ಅವ್ರದ್ದು ಅದರೊಳಗೆ. ಕಾಂಗ್ರೆಸ್ದವ್ರಕ್ಕಿಂತ ದುಪ್ಪಟ್ಟಲ್ಲ, ಒಂದು 3-4 ಪಟ್ಟು ಜಾಸ್ತಿ ಅವರು ಅದಾವೆ. ನೀವು ತಗೋರಿ ಸೈಟ್ ಯಾರ್ಯಾರಿಗೆ ಎಷ್ಟೆಷ್ಟು ಅದಾವು, ಯಾರ್ಯಾರು ಸೈಟ್ ಅದಾವು, ಏನದಾವು ಒಂದು ಸಲ ತನಿಖೆ ಆಗಲಿಲ್ಲ. ಶಾಸಕ ವಿನಯ್ ಕುಲಕರ್ಣಿ ಕರಪ್ಷನ್ ಬಾಂಬ್, ಕೈ ಹೈಕಮಾಂಡ್ಗೆ ಕೆಲ ಹಗರಣಗಳ ತಲೆಬಿಸಿ. ಇದು ರಿಪಬ್ಲಿಕ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಸಾಲು ಸಾಲು ಹಗರಣಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಉರುಳಾಗಿದೆ. ಮೂಡಾ ಸೈಟ್ ಹಂಚಿಕೆ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿಲವಿಲ ಅಂತಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿಲುಕಿ ಮಾಜಿ ಸಚಿವ ಬಿ ನಾಗೇಂದ್ರ ಜೈಲು ಕಂಬಿ ಎಣಿಸುತ್ತಿದ್ದಾರೆ. ಸರ್ಕಾರದಲ್ಲಿ ತಾಂಡವವಾಡುತ್ತಿರುವ ಭ್ರಷ್ಟಾಚಾರವನ್ನ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಬಿಚ್ಚಿಟ್ಟಿದ್ದಾರೆ. ಸರಿ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಲ್ಲ ಪಕ್ಷದವರು ಯಾರ್ಯಾರು ಆ ರೀತಿ ಅದಲ್ಲ ಒಂದ್ಸಲ ಒಂದು ಪೂರ್ತಿಯಾಗಿ ಅದನ್ನು ತೆಗೆದ್ರೆ ಯಾರ್ಯಾರು ಅಂತ ಅವಾಗ ಸಿಗುತ್ತೆ. ಯಾಕಂದ್ರೆ ಬರೀ ಇವತ್ತು ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡೋದಿಲ್ಲ, ದಟ್ಸ್ ವೆರಿ ರಾಂಗ್. ಇವತ್ತು ಮುಖ್ಯಮಂತ್ರಿಗಳು ಲ್ಯಾಂಡ್ ಕೊಟ್ಟರೆ ಲ್ಯಾಂಡ್ ತೊಗೊಂಡಾರ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆದ ಹಗರಣಗಳ ಸರಮಾಲೆ ಹೈಕಮಾಂಡ್ಗೂ ತಲೆಬಿಸಿ ತಂದಿದೆ. ಕೆಲ ಸಚಿವರು ಶಾಸಕರಿಗೆ ವರಿಷ್ಠರು ವಾರ್ನಿಂಗ್ ಮಾಡಿದ್ದಾರಂತೆ. ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದಂಥ ಟೈಮಲ್ಲಿ ಇಂಥ ಆಗೋ ಸಹಜ. ಅಂಥವ್ರು ಯಾರೋ ನಮ್ಗೆ ಗಮನಕ್ಕೆ ಕಂಡಂಥವ್ರು ಮತ್ತು ನಾವು ವಾರ್ನ್ ಮಾಡಬೇಕಾಗುತ್ತೆ. ವಾರ್ನ್ ಮಾಡಿರ್ಬೋದು ಹೈಕಮಾಂಡ್. ಏನು ವಾರ್ನ್ ಮಾಡ್ಬೋದು ಅನ್ಸುತ್ತೆ ಸರ್ ನಿಮ್ಮ ಗಮನಕ್ಕೆ ಬಂದಿರೋದು? ಅಲ್ಲ, ನನಗೆ ಗೊತ್ತಿಲ್ಲ ಏನು ವಾರ್ನ್ ಮಾಡ್ಯಾರ ಅಂತೇಳಿ, ಬಟ್ ಅದು ವಾರ್ನ್ ಮಾಡೇ ಮಾಡ್ತಾರೆ. ಇವತ್ತು ಕರಪ್ಷನ್ ಯಾವತ್ತೂ ನಾವು ಸಹಿಸೋಕ್ಕಾಗಂಗಿಲ್ಲ. ಆ ಲೆವೆಲ್ ಕರಪ್ಷನ್ ಕೂಡ ಒಳ್ಳೆಯದು ಅಲ್ಲ. ಸಚಿವರ ವಿರುದ್ಧವೂ ಭ್ರಷ್ಟಾಚಾರದ ಆರೋಪಗಳಿದ್ರೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಬಿಡ್ರಿ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು ಶಾಸಕ ವಿನಯ್ ಕುಲಕರ್ಣಿ. ಸರ್ ಸಿದ್ದರಾಮಯ್ಯ ಬಿಡಿ, ಸಿದ್ದರಾಮಯ್ಯ ಹೊರತುಪಡಿಸಿ ಉಳಿದ ಸಚಿವರ ಮೇಲೆ ಒಂದಷ್ಟು ಆರೋಪಗಳು ಬರ್ತಾವೆ. ಸರ್ಕಾರದ ಮೇಲೆ ಒಂದು ಬೇರೆ ರೀತಿ ನೆಗೆಟಿವ್ ಪರಿಣಾಮ ಬೀರುತ್ತೆ ಅಂತ ಅನ್ಸಲ್ಲ ಸರ್ ನೀವು? ಯಾಕಂದ್ರೆ ಅವೇನತ್ತಾವ ಪಕ್ಷದ ಹೈಕಮಾಂಡ್ ಇರ್ತೈತಿ, ಹೈಕಮಾಂಡ್ ನೋಡಿ ಮಾತಾಡ್ತಾರೆ. ದೇಶದಲ್ಲಿ ಸಾವಿರಾರು ಹಗರಣ ಮಾಡಿ ಸಂಪತ್ತು ಲೂಟಿ ಮಾಡಿದೆ ಕಾಂಗ್ರೆಸ್ ಅಂತ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಗಂಭೀರ ಆರೋಪ ಮಾಡಿದ್ರು. ಕಾಂಗ್ರೆಸ್ನ ಮತ್ತೊಂದು ಕರ್ಮಕಾಂಡವನ್ನೇ ಕೈ ಶಾಸಕ ಬಟಾಬಯಲು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ತಾಂಡವವಾಡುತ್ತಿರುವ ಭ್ರಷ್ಟಾಚಾರವನ್ನು ರಿಪಬ್ಲಿಕ್ ಕನ್ನಡದ ಮುಂದೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇದು ಆಡಳಿತ ಹಾಗೂ ವಿಪಕ್ಷ ನಾಯಕರ ನಡುವೆ ವಾಕ್ಪ್ರಹಾರಕ್ಕೆ ಕಾರಣ ಆಗಿದೆ. ವಿಜಯ್ ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ಒಂದೇ ಮರ ಜೋಡಿ ಜೀವ ಬಲಿಯಾಗಿದೆ. ಎಲ್ಲಿ ಏನಾಯ್ತು ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ.